ನಾನು ನಮ್ಮ ಹುಡುಗಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅವಳು ಮಾಡಿ ಟಿಕ್ಟಾಕ್ ವಿಡಿಯೋನ ನಂಗೆ ತೋರಿಸ್ತಾ ಇದ್ಲು. ಇಬ್ಬರು ಖುಷಿ ಪಡ್ತಾ ಹೋಗ್ತಾ ಇದ್ವಿ. ಹಿಂದೆಯಿಂದ ಯಾರೋ ಕಬ್ಬಿಣದ ರಾಡಲ್ಲಿ ರಪ್ ಅಂತ ಹೊಡೆದಂಗಾಯ್ತು. ಒಂದು ಕ್ಷಣ ಎಲ್ಲ ಬ್ಲ್ಯಾಂಕ್ ಆಗೋಯ್ತು. ಆಡಿಯೋ ವಿಡಿಯೋ ಎಲ್ಲ ಮಂಜಾಗೋಯ್ತು. ಕಿವಿಲಿ ಗುಯ್ ಅಂತ ಸೌಂಡು. ಪ್ರಜ್ಞೆ ಬಂದಾಗ ನೋಡಿದ್ರೆ ಕಬ್ಬಿಣದ ರಾಡ್ ಹಾಕ್ತಾಯಿದ್ರು ಸರ್. ಲಿಟ್ರಲಿ ಕಬ್ಬಿಣದ ರಾಡ್ ಹಾಕ್ತಾಯಿದ್ರು. ನನಗೆ ಕೋಪ ಬಂತು. ನನಗೆ ಬಂದಿದ್ದ ಕೋಪಕ್ಕೆ ಅವ್ರನ್ನ ತುಂಡಾಗಿ ಕತ್ತರಿಸ್ಬಿಡೋಣ ಅನಿಸ್ತು. ಆದರೆ ಅವರಲ್ಲಿ ಯಾರೋ ಒಬ್ಬ ನನ್ನ ಕಪಾಳಕ್ಕೆ ರಪ್ ಅಂತ ಹೀಗೆ ಹೊಡೆದ ಸರ್. ಇದೆಯಲ್ಲ ಸರ್ ಅವನು ಬಂದು ಹೇಳಿದ್ದು? ಹೀಗಂತ ತಾನೇ ಸರ್ ಅವ್ರು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಕೋಆಪ್ರೇಟ್ ಮಾಡಲಿಲ್ಲ ಸರ್. ಹಾಕಿದ್ವಿ ಸರ್ ರೋಡು. ನಾನು ಒಬ್ಬ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ ಅಂತ 4 ಜನ ಸೇರಿಕೊಟ್ಟು ಕರೆಕ್ಟಾಗಿ ಹಾಕಿದ್ವಿ ಸರ್. ಕೋಆಪ್ರೇಟ್ ಮಾಡಲಿಲ್ಲ ಸರ್ ಅವಳು. ನನಗೆ ಕೋಪ ಬಂತು. ಕಬ್ಬಿಣದ ರಾಡ್ ತಗೊಂಡೆ. ನೀವು ಹೊರಗಡೆ ಇರಿ. ನೆಕ್ಸ್ಟ್. ಸಾಕು. ब्रेक. सेकेंड राउंड ऑडिशन रेडी है ना? यहाँ रेडी सर. कैमरा रोलिंग सर. ಆಕ್ಷನ್. ಅವತ್ತು ಆಫೀಸ್ ಮುಗಿಸ್ಕೊಂಡು ಹೊರಟೆ. ನೇಮ್ ಬೈಕ್ ತೆಗಿಬೇಕು ಒಂದು ಕಾಲ್ ಬಂತು. ಆ ಕಡೆಯಿಂದ ನನ್ನ ತಂಗಿ. ಅವಳು ಹೇಳಿದ ವಿಚಾರ ನನ್ನ ತಲೆಗೆ ಹೋಗೋ ಮುಂಚೆ ನನ್ನ ಎದೆಗೆ ನಾಟಿತ್ತು. ನೇರ ಬಸ್ ಸ್ಟ್ಯಾಂಡ್ಗೆ ಹೋದೆ. ಯಾವಾಗ ಊರಿಗೆ ಹೋಗ್ತೀನೋ, ನನ್ನ ತಾಯಿನ ನನ್ನ ತಂಗಿನ ನೋಡಿ ಮಾತಾಡಿಸ್ತೀನೋ ಅನ್ನೋ ಹಾಗಾಗಿತ್ತು. ನೇರ ಹಾಸ್ಪಿಟ್ಲಿಗೆ ಹೋದೆ. ರಿಸೆಪ್ಷನ್ ಕೌಂಟರ್ ಕೇಳಿದೆ, ರಂಗನಾಥ್ ರಾವ್ ಅವ್ರ ಬೆಡ್ ಯಾವುದು ಅಂತ. ಸರ್, ಈಗ ತಾನೇ ಆಪರೇಷನ್ ಥಿಯೇಟರ್ ಕರ್ಕೊಂಡೋದ್ರು, ಅಲ್ಲಿ ಹೋಗಿ ಸಿಗ್ತಾರೆ ಅಂದ್ರು. ಆಪರೇಷನ್ ಆಗೋತ್ತಿಗೆ ಒಂದು 5-6 ಗಂಟೆ ಕಳೀತು. ನಿಧಾನಕ್ಕೆ ನನ್ನ ತಂದೆಗೆ ಪ್ರಜ್ಞೆ ಬಂದು ಕಣ್ಬಿಟ್ಟು ನನ್ನನ್ನು ನೋಡಿದ್ರು. ನೋಡ್ಕೊಟ್ಲೆ, ಮಗ ಚೆನ್ನಾಗಿದೆಯೇನೋ ಅಂತ ಕೇಳಿದ್ರು. ಅವ್ರ ಆ ಸ್ಥಿತಿಯನ್ನು ನನ್ನನ್ನ ಚೆನ್ನಾಗಿದೆಯೇನೋ ಅಂತ ಕೇಳಿದ್ರು. कट. ನೆಕ್ಸ್ಟ್. ಒಂದಿನ ಬಿಟ್ಟು ಹೇಳ್ತಾರಂತೆ, ನೀವಿನ್ ಹೊರಡ್ಬೋದು. ಒಂದಿನದಲ್ಲಿ ಏನೂ ಬದಲಾಗಲ್ಲ. ಇದು ನನ್ನ ಕೊನೆ ಆಡಿಷನ್. ಏನಪ್ಪ ಆಡಿಷನ್ ಇಲ್ಲೇ ನಡೀತಿರೋದು? ಥ್ಯಾಂಕ್ ಯು. ಯಥಾ ಪ್ರಕಾರ ಇವತ್ತು ಒಂದು ದಿನ ಅನ್ಕೊಂಡೆ, ಆದರೆ ಇವತ್ತು ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದ ದಿನ. ಪ್ರಯತ್ನಕ್ಕೆ ಕೊನೆ ಇಲ್ಲ. ಐ ಕ್ಯಾನ್ ಸ್ಟಿಲ್ ಡೂ ಇಟ್. ಎಸ್, ಐ ವಿಲ್ ಡೂ ಇಟ್. ಆಕ್ಷನ್. ನನ್ನ ಹೆಸರು ನೆಲಮಂಗಲ ರಾಮಯ್ಯ. ನನ್ನ ವಯಸ್ಸು 70 ವರ್ಷ. ನನ್ನ ಮೊಬೈಲ್ ಸಂಖ್ಯೆ 9844242562. ನನ್ನ ಕ್ರಮ ಸಂಖ್ಯೆ 7.